ಆಶೀರ್ವಾದ ನನ್ನ ತಾಯಿಯನ್ನು ಬಹಳಷ್ಟು ಈ ಕಾರ್ಯಕ್ರಮಕ್ಕೆ ಪಕ್ಷದ ಮೇಲೆ ಅಭಿಮಾನ ಇಟ್ಟು ಈ ಕಾರ್ಯಕ್ರಮ ಬಂದಿದ್ರೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ JDSಗೆ ಶಕ್ತಿ ಇದೆ, ಮಹಿಳೆಯರ ಶಕ್ತಿ. ಯಾಕೆ ಅಂತಂದ್ರೆ JDS ಪಕ್ಷ ಅದು ಚಿನ್ನರಿಗೆಲ್ಲ ಗೊತ್ತಿದೆ, ಹೊರೆ ಹೊತ್ತ ರೈತ ಮಹಿಳೆ. ಸೊ ಹಾಗಾಗಿ ಬಹಳಷ್ಟು ಜನ ನನ್ನ ತಾಯಿಯರು ಈ ಒಂದು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ. ಬಹಳ ಮುಖ್ಯವಾಗಿ ಚಾಮರಾಜಪೇಟೆ ಬಹಳ ವಿಶೇಷವಾದ ಕ್ಷೇತ್ರ. ಹಾಗಾಗಿ ಬಹಳಷ್ಟು ಜವಾಬ್ದಾರಿ ನಮ್ಮ ಲೆಕ್ಕದಲ್ಲಿದೆ. ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಹೊಸ ಒಂದು ಬದಲಾವಣೆ ತರಬೇಕು ಅಂತಂದ್ರೆ ಇವತ್ತು ನಮ್ಮ ರಮೇಶ್ ಗೌಡ್ ಅವರು ಬೆಂಗಳೂರು ನಗರದ ಅಧ್ಯಕ್ಷ ಆದ್ಮೇಲೆ ಬಹಳಷ್ಟು ಬೆಂಗಳೂರು ಮಹಾನಗರದಲ್ಲಿ ಹೊಸ ಸಂಚಲನವನ್ನು ಮೂಡಿಸೋದ್ರ ಮುಖಾಂತರ ಏನೋ ಒಂದು ಬದಲಾವಣೆಯನ್ನು ಈ ಒಂದು ಪಕ್ಷಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಕ್ಷೇತ್ರವಾದ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಈ ಒಂದು ಪಕ್ಷಕ್ಕೆ ಹೆಚ್ಚಿನ ಒಂದು ಶಕ್ತಿ ತುಂಬುವಂತ ಕೆಲಸವನ್ನು ನಮ್ಮ ರಮೇಶ್ ಗೌಡರು ಮಾಡ್ತಾರೆ. ನೋಂದಣಿ ಸದಸ್ಯತ್ವವನ್ನ ನಮ್ಮ ರಮೇಶ್ ಗೌಡರ ನೇತೃತ್ವದಲ್ಲಿ ಇವತ್ತು ಆರಂಭಿಸಿದ್ವಿ. ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಭಾಗವಹಿಸಿ ನೀವು ತಂದೆಯರು, ನಿಮ್ಮ ಅಕ್ಕ ತಂಗಿಯರು, ಪಕ್ಕದ ಮನೆಯವರು ಎಲ್ಲ ನೋಂದಣಿ ಮಾಡಿಸಿ JDS ಪಕ್ಷಕ್ಕೆ ಶಕ್ತಿ ತುಂಬಬೇಕು ಅಂತ ಮೊದಲೇ ಮನವಿ ಮಾಡ್ತಾ ನಾನು ಮಾತನಾಡ್ತೀನಿ. ಜೈ ಬೆಂಗಳೂರು ಮಹಾನಗರದಲ್ಲಿ ಸುಮಾರು 28 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಒಂದು 12 ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷ ಬಹಳ ಪ್ರಬಲವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪಕ್ಷಕ್ಕೆ ಶಕ್ತಿ ಕಡಿಮೆ ಆಗಿದೆ. ಹಾಗಂತ ಏನೋ ಒಂದು ಪ್ರಾದೇಶಿಕ ಪಕ್ಷ ಯಾವಾಗಲೂ ಸಹ ತಾವೆಲ್ಲ ಹೆಚ್ಚಿನ ಜನ ಮಹಿಳೆಯರು ಕೊಟ್ಟಿದೆ, ತಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಈ 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ ಈ JDS ಪಕ್ಷ ಪೂಜ್ಯ ದೇವೇಗೌಡರ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲಿ ಹೆಣ್ಮಕ್ಕಳಿಗೆ ಮೊದಲನೇ ಬಾರಿ ರಿಸರ್ವೇಶನ್ ಕೊಟ್ಟಂತ ಪಕ್ಷ JDS ಪಕ್ಷ. ಅದು ಪೂಜ್ಯ ದೇವೇಗೌಡರ ಸಾಹೇಬರಿಗೆ ಸೇರಬೇಕಾದಂಥದ್ದು. ಬೆಂಗಳೂರು ನಗರದಲ್ಲಿ ಸದಸ್ಯತ್ವ ಅಭಿಯಾನವನ್ನು ನಾವು ಈಗಾಗಲೇ ಸುಮಾರು 22 ವಿಧಾನಸಭಾ ಕ್ಷೇತ್ರಗಳು ಮಾಡಿದ್ದೀರಿ. ಇದು 23ನೇದು. ಆ್ಯಕ್ಚುಲಿ 23 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಯಶಸ್ವಿಯಾಗಿ ಸದಸ್ಯತ್ವ ಅಭಿಯಾನ ಆಗ್ತಾ ಇದೆ. ಇನ್ನು 5 ಕ್ಷೇತ್ರ ಇದೆ. ಇನ್ನು 5 ಕ್ಷೇತ್ರನೂ ಸಹ ಈ ವಾರದಲ್ಲಿ ನಾಳೆ ಮತ್ತು ನಾಡಿದ್ದು 3 ಕ್ಷೇತ್ರ ಇದೆ. ಹಾಗಾಗಿ ಬೆಂಗಳೂರು ನಗರದಲ್ಲಿ ಏನು JDS ಪಕ್ಷ ತಳಮಟ್ಟದಿಂದನೂ ಸಹ ಬೆಂಗಳೂರು ನಗರದಲ್ಲಿ ಹಿಂದೇನೂ ಈ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷದ ಶಾಸಕರೇ ಇದ್ದಿದ್ದು. ಕುಮಾರಣ್ಣವ್ರು ಯಾವಾಗಲೂ ಸಹ ಹೇಳ್ತಾ ಇರ್ತಾರೆ, ನಮಗೆ ಕಾರ್ಯಕರ್ತರು ಯಾವತ್ತೂ ಸಹ ಬೆನ್ನಿಗೆ ಚೂರಿ ಹಾಕಲಿಲ್ಲ. ನಮಗೆ ಮುಖಂಡರು ಇಲ್ಲಿ ಯಾರು ಅಧಿಕಾರವನ್ನು ನಮ್ಮಿಂದ ಅನುಭವಿಸಿ ಹೋಗಿದ್ದಾರೆ ಅವರು ನಮ್ಮ ಬೆನ್ನಿಗೆ ಚೂರಿ ಹಾಕಿ ಹೋಗಿದ್ದಾರೆ ಅಂತೇಳಿ ಅವರು ಭಾಳಷ್ಟು ಬಾರಿ ಹೇಳಿದ್ದಾರೆ. ಈ ಕ್ಷೇತ್ರದಲ್ಲೂ ಅದೇ ಆಗಿರ್ತಕ್ಕಂಥದ್ದು. ಇಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಭಾಳ ಜನ ಮುಖಂಡರುಗಳು ಇದ್ದಾರೆ. ಈಗೇನು ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಗೋವಿಂದರಾಜ್ ಅವರ ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ಸಂಘಟನೆ ಆಗ್ತಾ ಇದೆ. ಹಾಗಾಗಿ ಅವ್ರ ಜೊತೆ ಎಲ್ಲ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಿಳಾ ಮುಖಂಡರು ಆದಿಯಾಗಿ ಎಲ್ಲ ಪಕ್ಷದ ಮುಖಂಡರು ಹಿರಿಯರು ಆದಿಯಾಗಿ ಈಗಾಗಲೇ ಅವ್ರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಸಹ ಮಾಡ್ತಾ ಇದ್ದಾರೆ, ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಮುಂಬರ್ತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಪಕ್ಷ ಇಲ್ಲಿ 2ರಿಂದ 3 ಸೀಟನ್ನು ಸಹ ಗೆಲ್ಲುತ್ತೆ. ಆ ವಿಶ್ವಾಸ ನಮಗಿದೆ. ಆ ನಿಟ್ಟಿನಲ್ಲೇ ಸದಸ್ಯತ್ವವನ್ನು ಸಹ ನಾವು ಈಗಾಗಲೇ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ನೋಡಿ, ಪಕ್ಷದ ಸಿಂಬಲ್ಲೇ ಭತ್ತದ ಹೊರೆ ಹೊತ್ತ ರೈತ ಮಹಿಳೆ. ಮೊದಲನೇ ಬಾರಿಗೆ ರಿಸರ್ವೇಷನ್ ಕೊಟ್ಟಂಥದ್ದು ಪೂಜ್ಯ ದೇವೇಗೌಡರು ಸಾಹೇಬರು. ಇವತ್ತೊಂದು ದಿವಸ ಬೆಂಗಳೂರು ನಗರದಲ್ಲಿ ತಾವೆಲ್ಲ ಇವತ್ತೇನು ಈ ಸರ್ಕಾರ ಬಂದ ಮೇಲೆ 2 ವರ್ಷ ಆಯಿತು. 2 ವರ್ಷದಲ್ಲಿ ಸುಮಾರು 43,650 ಕೋಟಿ ಹೆಚ್ಚು ತೆರಿಗೆಯನ್ನು ಹಾಕಿರ್ತಕ್ಕಂಥದ್ದು. ಈಗಾಗಲೇ ಮೆಟ್ರೋ ಪ್ರಯಾಣ ದರವನ್ನು ಏರಿಸಿರ್ತಕ್ಕಂಥದ್ದು. ನೀವು 5 ಫ್ರೀ ಸ್ಕೀಮ್ಗಳನ್ನ ಕೊಡ್ತೀರಿ ಅಂತ ಹೇಳ್ತಾ ಇದ್ದೀರಿ. ಒಂದು ಕಡೆ ಕೊಡ್ತಾ ಇದ್ದೀರಿ, ಇನ್ನೊಂದು ಕಡೆ ಕಿತ್ತುಕೊಳ್ತಾ ಇದ್ದೀರಿ. ಎಲ್ಲ ನನ್ನ ಈ ಒಂದು ಶಕ್ತಿ ಅಂದರೆ ನನ್ನ ಸ್ನೇಹಿತರು ಮತ್ತು ನನ್ನ ಅಕ್ಕಂದಿರು ಎಲ್ಲ ಸೇರಿ ಒಂದು ಈ ಕಾರ್ಯಕ್ರಮನ ಆರಂಭಿಸಿದ್ರು. ಅವ್ರ ಜೊತೆ ನಾನು ಜೊತೆಯಾಗಿ ಹೋಗ್ತೀನಿ, ಕಷ್ಟ ಸುಖಕ್ಕೆ ಭಾಗಿಯಾಗ್ತೀನಿ. ಇನ್ನು ಮುಂದೇನು ಇದೇ ರೀತಿ ಶಕ್ತಿ JDS ಪಕ್ಷಕ್ಕೆ ಶಕ್ತಿ ತುಂಬಬೇಕಂತ ಅವರನ್ನು ಮನವಿ ಮಾಡ್ತೀನಿ. JDS ಪಕ್ಷಕ್ಕೆ ತುಂಬ ಹೆಚ್ಚಿನ ಬಲ ಹಿಂದಿನಿಂದಲೂ ಇತ್ತು. ಈ ಬಾರಿ ನಡೆದಂಥ ಈ ಸಭೆಗೆ ಸಾಕಷ್ಟು ಜನ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಏನು ಸರ್, ಎಲ್ಲದಕ್ಕೂ ಕಾರಣ ನಿಮಗೆಲ್ಲ ಚಾಮರಾಜಪೇಟೆ ಕ್ಷೇತ್ರ ಏನು ಅಂತ ತಮಗೆಲ್ಲ ಗೊತ್ತು. ಹಿಂದೆ ಏನೇನಾಗಿದೆ, ಮುಂದೆ ಏನೇನಾಯಿತು, ಯಾವ ರೀತಿ ಆಯಿತು ಅಂತ. ಈಗ ಎಲ್ಲ ಒಂದಾಗಿದ್ದಾರೆ, ಎಲ್ಲ ಜೊತೆಯಲ್ಲಿದ್ದಾರೆ. ಅವ್ರ ಜೊತೆಯಲ್ಲಿ ಇವಾಗ ನಾವು ಕಾರ್ಯಕರ್ತರನ್ನ ಹುರಿದುಂಬಿಸಿ
ಈ JDS ಪಕ್ಷಕ್ಕೆ ಶಕ್ತಿ ತುಂಬಬೇಕು ಅಂತ ಹೊರಟಿದ್ದೀವಿ. ಕಟ್ಟಕಡೆಯ ಕಾರ್ಯಕರ್ತನಿಗೆ ಮುಂಬರುವ BBMP ಚುನಾವಣೆಗೆ ಸನ್ನದ್ಧರಾಗಲಿಕ್ಕೆ ತಮ್ಮ ಕಡೆಯಿಂದ ಏನು ಮೆಸೇಜ್ ಕೊಡ್ತೀರಾ? ಎಲ್ಲ ಸಿದ್ಧರಾಗಬೇಕು. JDS ಪಕ್ಷಕ್ಕೆ ಅಂತ ಪ್ರಾದೇಶಿಕ ಪಕ್ಷ, ಅದು ದೇವೇಗೌಡರು ಕಟ್ಟಂಥ ಪಕ್ಷ. ಅವರು ಯಾವುದೇ ಜನಕ್ಕೆ ಸೇವೆ ಮಾಡಲಿಕ್ಕೆ ಈ ವಯಸ್ಸಲ್ಲೂ ಅವರು ರಾಜ್ಯಸಭೆಯಲ್ಲಿ ಮಾತಾಡಿದ್ದಾರೆ. ಆ ಒಂದು ಇದಕ್ಕೋಸ್ಕರವಾಗಲಿ ನಾವೆಲ್ಲ ದುಡಿಬೇಕು JDS ಪಕ್ಷಕ್ಕೆ ಅಂತ ಹೇಳ್ತೀವಿ. ಚಾಮರಾಜನಗರ